ಹೊಸದಾಗಿ ಮಾಡ್ತಾರೆ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟಲ್ಲಿ 80 ಫೀಟ್ ರೋಡ್ ಇದು. ಇದು ಬರ್ತಾ ಇರೋದು ಜರಳೆ ಕ್ರಾಸಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಗಂಗಮ್ಮ ಸರ್ಕಲ್ಲು, ಕಮ್ಮನಹಳ್ಳಿ ಆ ಕಡೆಯಿಂದ ಬರ್ತಾ ಇದ್ದು ರೋಡ್ ಇದು. 80 ಫೀಟ್ ರೋಡ್ ಇದು. ಹೊಸದಾಗಿ ಮಾಡ್ತಾ ಇದ್ದಾರೆ ಇದು ಲೇಔಟ್ ಇದು. ಮುಂದಕ್ಕೆಲ್ಲ ಟ್ರಾಫಿಕ್ ಕಮ್ಮಿ ಆಗಲಿ ಅಂತ ಮಾಡ್ತಾ ಇರೋದು ಇದು ರೋಡ್ ಇದು. ಇದು ಎಮ್ ಎಸ್ ಪಾಳ್ಯ ಫುಲ್ ಟ್ರಾಫಿಕ್ ಆಗುತ್ತೆ ಅಂತ ಎಮ್ ಎಸ್ ಪಾಳ್ಯ, ಗಂಗಮ್ಮ ಸರ್ಕಲ್, ಸಂಭ್ರಮ್ ಕಾಲೇಜು ಅಲ್ಲಿ ಅದು ಕನೆಕ್ಟಿಂಗ್ ಆಗುತ್ತೆ ರೋಡ್ ಇದು. ಇದು ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಇದೆಲ್ಲ ನೋಡಿ. ಇದೆಲ್ಲ 40 ಸಿಟಿ ಲೈನ್ಗಳು ಇವೆಲ್ಲ 40 ಸಿಟಿ ಲೈನು. ಆ ಕಡೆ 30-40ಗಳು ಮಾಡೋರು. ಆ ಕಡೆಲ್ಲ ಆ ಕಡೆ 30-40ಗಳು ಮಾಡಿದ್ದಾರೆ. ಇದೇ ಥರ ಲೇಔಟು ಈಗ ಸೆಕೆಂಡ್ ಸ್ಟೇಜ್ ಬರುತ್ತೆ. ಈಗ ತೋರಿಸ್ತೀನಿ, ಮ್ಯಾಪ್ ತೋರಿಸ್ತೀನಿ ನಿಮಗೆ ನೋಡಿ. ಇದು ಫಸ್ಟ್ ಸ್ಟೇಜ್ ಇದು ಟೋಟಲಿ 17 ವಿಲೇಜ್ ಮಾಡಿದ್ದಾರೆ. ಇದು 17 ವಿಲೇಜು 35,000 ಸೈಟ್ ಮಾಡಿದ್ದಾರೆ. ಇದು ಇಲ್ಲಿ ಚಿಕ್ಕಬಳ್ಳಾಪುರ ಕೆರೆಯಿಂದ ದೊಡ್ಡಬಳ್ಳಾಪುರ ರೋಡ್ಗೂ ಕನೆಕ್ಟಿಂಗ್ ಆಗುತ್ತೆ. ಇದು ಪೆರಿಫೇರ್ ಹಿಂಗೋಡಿ. ಇದು ಟೋಟಲ್ 35,000 ಸೈಟ್ ಮಾಡಿದ್ದಾರೆ ಇದರ ಜಾಗದಲ್ಲಿ. 35,000 ಸೈಟು ಮಾಡಿದ್ದಾರೆ. ಇಲ್ಲಿ ಸೆಕೆಂಡ್ ಸ್ಟೇಜ್ ಅಂತ ಇಲ್ಲಿ ತೊಗೊಂಡಿದ್ದಾರೆ. ಈಗ 20 ತೊಗೊಂಡಿದ್ದಾರೆ. ಇಲ್ಲಿ ಈ ಜಾಗದಲ್ಲಿ ತೊಗೊಂಡವ್ರೆ ಸೆಕೆಂಡ್ ಸ್ಟೇಜು. ಇಲ್ಲಿ ಸುಮಾರು ಒಂದು 500ರಿಂದ 800 ಮನೆ ಹೊಡೆದಾಕ್ಬಿಟ್ಟಿದ್ದಾರೆ. ಇಲ್ಲ ಈ ಜಾಗದಲ್ಲೆಲ್ಲ ಮನೆಗೆ ಕಟ್ಟಿದ್ದು ರೋಡ್ಗೆ ಎಲ್ಲೆಲ್ಲ ಕಟ್ಕೊಂಡಿರ್ತಾರೆ. ಅಂದರೆ ಹಳೆ ಕಾಲದಲ್ಲಿ ಈಗ ಹೊಸ ಲೇಔಟ್ ಪ್ಲ್ಯಾನ್ ಆದಾಗ ಅದಕ್ಕೆ ರೋಡ್ಗಳಿಗೆ ಲೇಔಟ್ ಬರೋದಕ್ಕೋಸ್ಕರ ಎಲ್ಲ ಮನೆ ಹೊಡೆದಾಕಿರ್ತಾರೆ. ಅದು 20 ವರ್ಷದಿಂದ ಹಳೆಯ ವಿಲೇಜ್ ಅದೇ ಥರ ಇರುತ್ತೆ. ಈಗೆಲ್ಲ ಪ್ಲ್ಯಾನ್ ಚೇಂಜ್ ಆಗಿರ್ತದೆ, BDA ಪ್ಲ್ಯಾನು. ಅದ್ರ ಪ್ರಕಾರ ಎಲ್ಲ ಡೆವಲಪ್ ಮಾಡಿರ್ತಾರೆ. ಇದು ನೋಡಿ, ಇದು 150 ಫೀಟ್ ರೋಡ್, ದೊಡ್ಡ ರೋಡ್ ಇದು ಇದು ಲಕ್ಷ್ಮೀಪುರ ಕ್ರಾಸ್. ಇದು MS ಪಾಳ್ಯ BL ಸರ್ಕಲಿಂದ ಬರುತ್ತೆ ರೋಡ್. ಹಿಂಗೆ BL ಸರ್ಕಲ್, MS ಪಾಳ್ಯ, ಸಂಭ್ರಮ್ ಕಾಲೇಜಿನ ಹಿಂಗೆ ಬಂದು ಲಕ್ಷ್ಮೀಪುರ ಕ್ರಾಸ್ ಅಂತ ಬರುತ್ತೆ. ಇದು ಲಕ್ಷ್ಮೀಪುರ ವಿಲೇಜು. ಹಿಂಗೆ ಸ್ಟ್ರೈಟ್ ಹೋಗಿ ಶಿವಕೋಟೆ ಬೇಲಕೆರೆಗೆ ಹೋಗುತ್ತೆ ರೋಡ್. ಇದು ಪೆರಿಫೇರಿಗಳು ಕನೆಕ್ಟ್ ಆಗುತ್ತೆ. 150 ಫೀಟ್ ರೋಡ್. ಇದು 100 ಫೀಟ್ ರೋಡ್. ಇದು 100 ಫೀಟ್ ರೋಡು. ಇದೊಂದು 100 ಫೀಟ್ ರೋಡ್ ಮಾಡಿದ್ದಾರೆ ಹೊಸದಾಗೆ. ಇದು ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಕನೆಕ್ಟ್ ಆಗುತ್ತೆ ರೋಡ್. ಇದು ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ನು, NTM ತುಮಕೂರು ರೋಡ್ ಕನೆಕ್ಟ್ ಆಗುತ್ತೆ ರೋಡ್. ಇದು ಟ್ರಾಫಿಕ್ ಕಮ್ಮಿ ಆಗಿದೆ ಅಂತ ಹೊಸದಾಗಿ ಮಾಡಿದ್ದಾರೆ ರೋಡ್. ಇದು ಯಲಂಕ ಹಿಂಗೆ ಹೋಗಿ ಹಿಂಗೆ ರೈಟು ಹಿಂಗೋದು ಯಲಂಕಗೆ ಹೋಗುತ್ತೆ. ಹಿಂಗೆ ಹೋಗ್ಬೋದು ಯಲಂಕಗೆ. ಇದೊಂದು ರೋಡ್ ಹೊಸದಾಗಿ ಮಾಡಿದ್ದಾರೆ, ಯಲಂಕದಿಂದ ಬರುತ್ತೆ ರೋಡ್. ಇದು 80 ಫೀಟ್ ರೋಡ್. ಇದು ಎಲ್ಲ ಪೆರಿಫೇರಿಗಳು ಜಾಯಿಂಟ್ ಆಗುತ್ತೆ. ಎಲ್ಲ ರೋಡ್ಗಳೆಲ್ಲ ಮಾಡ್ತಾಯಿದ್ದಾರೆ. ಈಗ ಲಿಸ್ಟ್ ತೋರಿಸ್ತೀನಿ ಈವ್ನಿಂಗ್. ಇದು ಫಸ್ಟ್ ಸ್ಟೇಜು, ಇದು ಸೆಕೆಂಡ್ ಸ್ಟೇಜ್. ಇದು ನೋಡಿ. ಇದರಲ್ಲಿ ಬೆಂಗಳೂರು ಉತ್ತರ ತಾಲೂಕು, ಯಲಹಂಕ ಹೋಬಳಿ, ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆ ಹಾಗೂ ಯೋಜನೆ ಪ್ರದೇಶದಲ್ಲಿ ಅಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಬಾರದೆಂದು ಕೋರಿ ಅಂತ ಇವರು ಲೆಟರ್ ಹಾಕಿದ್ದಾರೆ. ಕಾರ್ಯಪಾಲಕ ಅಭಿಯಂತರರು ವಿದ್ಯುತ್ ಬೆಂಗಳೂರು ಇವರಿಗೆ ಯಾರು ಹಾಕಿರೋದು? ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ಅವರು ಹಾಕಿದ್ದಾರೆ. ಇಲ್ಲಿ ಚೀಫ್ ಇಂಜಿನಿಯರ್ಗೆ ಹಾಕಿದ್ದಾರೆ. ಇಲ್ಲಿ KEB ಯಾರು ಅಧಿಕೃತ ಮನೆಗೆ ಕಟ್ಟಿದ್ರೆ ಕರೆಂಟ್ ಕೊಡಬಾರ್ದು ಅಂತ. ಇದೆಲ್ಲ ಅವ್ರ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಗೌರ್ಮೆಂಟ್ ಆಫೀಸ್ಗಳ್ದೆಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಬೆಂಗಳೂರು ಉತ್ತರ ಹಾಗೂ ದಕ್ಷಿಣ ತಾಲೂಕಿನ ಸಂಬಂಧಪಟ್ಟ ಹಲವು ಗ್ರಾಮಗಳಿಗೆ ಉಲ್ಲೇಖ ಸ್ಥಳೀಯ ಯೋಜನೆ ಪ್ರಾಧಿಕಾರವನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಪತ್ರ ಹೊರಡಿಸಲಾಗಿರುತ್ತದೆ. ಉಲ್ಲೇಖ 2 ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಬೆಂಗಳೂರು ನಗರ ಜಿಲ್ಲಾ ಬೆಂಗಳೂರು ಅವರು ವಸತಿ ಉದ್ದೇಶಕ್ಕೆ ಪರಿವರ್ತನೆಯಾದ ಜಮೀನಿಗೆ ಸ್ಥಳೀಯ ಯೋಜನೆ ಪ್ರಾಧಿಕಾರದಿಂದ ಕರ್ನಾಟಕ ಸರ್ಕಾರ, ಕರ್ನಾಟಕ ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಪ್ರಾಧಿಕಾರ ಕರ್ನಾಟಕ ಸರ್ಕಾರ ರಾಜ್ಯ ಪತ್ರ ಹೊರಡಿಸಲಾಗಿರುತ್ತದೆ. ಉಲ್ಲೇಖ 2 ಮಾನ್ಯ ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಅವರು ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಜಮೀನು ಸ್ಥಳೀಯ ಯೋಜನೆ ಪ್ರಾಧಿಕಾರ ಕರ್ನಾಟಕ ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಯೋಜನೆ ಕಾಯ್ದೆ ಅಡಿಯಲ್ಲಿ ವಲಯ ನಿಯಮಾವಳಿಯಂತೆ ವಸತಿ ಅಭಿವೃದ್ಧಿ ಯೋಜನೆ ನಕ್ಷೆಯನ್ನು ಅನುಮೋದನೆ ಪಡೆದು ನಿವೇಶನಗಳನ್ನು ನಿರ್ಮಿಸಿ ಅನುಮೋದಿತ ವಸತಿ ವಿನ್ಯಾಸ ನಕ್ಷೆಯಂತೆ ಗುರುತಿಸಿದ ಪಾರ್ಕು, ರಸ್ತೆ, CA ಸೈಟ್ಗಳು ನಿವೇಶನಗಳನ್ನು ನಿರ್ಮಿಸಲೇಬೇಕಾಗಿರುತ್ತದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಾಲಂ ಭೂ ಪರಿವರ್ತನೆ ಜಮೀನಿನ ಅಭಿವೃದ್ಧಿ ಮಾತ್ರ ದಾಖಲೆ ನಿರ್ವಹಣೆ ಪ್ರಾಧಿಕಾರ, ಸ್ಥಳೀಯ ಪ್ರಾಧಿಕಾರ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ನಗರಸಭೆ, ಪುರಸಭೆ, BBMP ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಸದರಿ ಜಮೀನುಗಳಿಗೆ ಸ್ಥಳೀಯ ಯೋಜನೆ ಪ್ರಾಧಿಕಾರದಿಂದ ಉಲ್ಲೇಖವನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ನಗರ ಮತ್ತು ಗ್ರಾಮಾಂತರ
ಕೆಲವೊಂದು ನಿಯಮಾವಳಿಯಂತೆ ವಸತಿ ಅಭಿವೃದ್ಧಿ ನಕ್ಷೆಯನ್ನು ಅನುಮೋದನೆ ಪಡೆದು ಸ್ಥಳೀಯ ಯೋಜನೆ ಪ್ರಾಧಿಕಾರ ಅನ್ವಯಿಸುವ ಸರ್ಕಾರ ಸುತ್ತೋಲೆಗಳು ನಿಯಮಾವಳಿಯಂತೆ ನಿವೇಶನ ನಿರ್ಮಾಣ ಮಾಡಬೇಕಾಗಿರುತ್ತದೆ. ಆದರೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ ಭೂ ಪರಿವರ್ತನೆಯಾದ ಜಮೀನುಗಳಿಗೆ ನಿಯಮಾವಳಿಯಂತೆ ಸ್ಥಳೀಯ ಯೋಜನೆ ಪ್ರಾಧಿಕಾರದಿಂದ ವಸತಿ ವಿನ್ಯಾಸ ನಕ್ಷೆಗೆ ಅನುಮೋದನೆ ಪಡೆಯದೆ ಬಡಾವಣೆ ಮತ್ತು ನಿವೇಶನಗಳನ್ನು ನಿರ್ಮಾಣ ಮಾಡಿ ಸಾರ್ವಜನಿಕ ಉದ್ದೇಶಕ್ಕೆ ಗುರುತಿಸಲಾದ ಪಾರ್ಕು, ರಸ್ತೆ ಮತ್ತು ಸಿಎ ಇತ್ಯಾದಿಗಳನ್ನು ಸಾರ್ವಜನಿಕ ಉದ್ದೇಶಕ್ಕೆ ಕಾಯ್ದಿರಿಸಬೇಕಾಗಿರುತ್ತದೆ. ಸ್ವತ್ತುಗಳನ್ನು ಸಹ ನಿವೇಶನಗಳಾಗಿ ವಿಂಗಡಿಸಿ ಸ್ಥಳೀಯ ಸಂಸ್ಥೆ ಹಾಗೂ ಪ್ರಾಧಿಕಾರಗಳಿಂದ ಜಮೀನು ಒಟ್ಟು ವಿಸ್ತೀರ್ಣ ಖಾತೆಯನ್ನು ನೋಂದಾಯಿಸಿಕೊಂಡು ಉಪ ನೋಂದಣಿ ಕಚೇರಿಯಲ್ಲಿ ಸರಿಯಾದ ನೋಂದಣಿಗಳನ್ನು ಮಾಡಿಸಿಕೊಂಡು ಅಕ್ರಮವಾಗಿ ಮಾರಾಟ ಮಾಡಿ ಸಾರ್ವಜನಿಕರಿಗೆ ವಂಚನೆ ಮಾಡುತ್ತಾ ಇರುವುದು ಕಂಡುಬಂದಿರುತ್ತದೆ. ಅಂದರೆ ಯಾರಂದರೆ ಜಮೀನು ಮಾಲೀಕರು ಇವರೆಲ್ಲ ಲೇಔಟ್ ಹೆಂಗೆ ಮಾಡಿ ಸೈಕಲ್ ಮಾಡಿ ಮಾರಿರ್ತಾರೆ, ಮಾಡಬಾರ್ದು ಅಂತ ಬಿಡಿಯವರು ನೋಟಿಸ್ ಕೊಟ್ಟಿದ್ದಾರೆ. ಹೆದರಿ ಶಿವರಾಮ್ ಕಾರಂತ್ ಬಡಾವಣೆ ವ್ಯಾಪ್ತಿಗೆ ಒಳಪಟ್ಟಿರುವ ಯೋಜನೆ ಪ್ರದೇಶದಲ್ಲಿ ಬರುವ ಗ್ರಾಮಗಳ ವಿವರ ಕೆಳಕಂಡಿರುತ್ತದೆ. ಈ ಲಿಸ್ಟ್ ಹೇಳ್ತೀನಿ. ಇವಾಗ ಇಲ್ಲೆಲ್ಲ ಕರೆಂಟ್ ಕೊಡಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಯಾರು ಬಿಡಿ ಆಫೀಸಿಂದ. ವಿಲೇಜ್ ಹೆಸರು ಹೇಳ್ತೀನಿ ನೋಡ್ಕೊಳ್ಳಿ. ಅವಲಹಳ್ಳಿ, ಅನಂತಪುರ, ರಾಮಗನಹಳ್ಳಿ, ಅಳ್ಳಾಳಸಂದ್ರ, ಆರೋಹಳ್ಳಿ, ಯಲಂಕ, ಅದ್ದೆ ವಿಶ್ವನಾಥಪುರ, ಚಿಕ್ಕಬೊಮ್ಮಸಂದ್ರ, ಜುಡಿಷಿಯಲ್ ಲೇಔಟು, ಇಟ್ಟಿಗಲ್ಪುರ, ರಾಜನಕುಂಟೆ, ಮುತ್ತುಗದಹಳ್ಳಿ, ಒಡೇರಹಳ್ಳಿ, ಬ್ಯಾಲಕೆರೆ, ಮೈಲಪ್ಪನಹಳ್ಳಿ, ಮಾವಳಿಪುರ, ಲಿಂಗರಾಜಪುರ, ಕೋಡಿಶೆಟ್ಟಹಳ್ಳಿ, ಮಧುಗಿರಿಹಳ್ಳಿ, ಕಸಕಟಪುರ, ಶಿಲ್ಬೇಪುರ, ನರಸೀಪುರ, ವಿದ್ಯಾರಣ್ಯಪುರ BL ಲೇಔಟು, ಕೃಷ್ಣರಾಜಪುರ, ಕೃಷ್ಣಸಾಗರ, ಶಿವಕೋಟೆ, ಸಿಂಗಾಪುರ, ಮೇಡಿ ಅಗ್ರಹಾರ, ಲಕ್ಷ್ಮೀಪುರ ಕಾಸು, ಲಕ್ಷ್ಮೀಪುರ, MS ಪಾಳ್ಯ, ಗುಣಿ ಅಗ್ರಹಾರ, ಗಾನಗರಹಳ್ಳಿ, ಜಾಲಹಳ್ಳಿ ವಿಲೇಜು, ಜಾಲಹಳ್ಳಿ ಗ್ರಾಮ, ರಾಮಚಂದ್ರಪುರ, ಜಾಲಹಳ್ಳಿ ಈಸ್ಟು, ಕೋಡಿ ತಿಮ್ಮಲಾಪುರ, ಪೀಣ್ಯ, ಶೆಟ್ಟಹಳ್ಳಿ, ಜಾರಕಬಂಡೆ ಕಾವಲು 2, 3, 4, ಅಟ್ಟೂರು ಲೇಔಟು, ಸಿಂಗನಾಯಕನಹಳ್ಳಿ, ಹೊನ್ನೇನಹಳ್ಳಿ, ಮಾದಪ್ಪನಹಳ್ಳಿ, ಕೊಡಿಗೆಹಳ್ಳಿ, ಬ್ಯಾಟರಾಯಂಪುರ, ಕೊಡಿಗೆಹಳ್ಳಿ ಪ್ಲ್ಯಾನ್ ಸ್ಟೇಷನ್, ಕೋತಿವಸಹಳ್ಳಿ, ವೀರಸಾಗರ, ದೊಡ್ಡಬೆಟ್ಟಹಳ್ಳಿ, ಕಾಳತಮ್ಮನಹಳ್ಳಿ, ಅಂಚೆಪಾಳ್ಯ, ಶಿಡ್ದಹಳ್ಳಿ, ನರಸೀಪುರ, ಹೆಸರುಘಟ್ಟ, ಕಮ್ಮಗೊಂಡನಹಳ್ಳಿ, ಮೇಡರಹಳ್ಳಿ, ಗುಡ್ಡದಹಳ್ಳಿ, ಪೀಣ್ಯ ಕಂಟ್ರೋಲ್ಮೆಂಟು, NTA ಲೇಔಟು, ಕುಂಬಾರಹಳ್ಳಿ, ತರುಬನಹಳ್ಳಿ, ಹುರುಳಿಚಿಕ್ಕನಹಳ್ಳಿ, ಆಲೂರು, ಮಾಕಳಿ, ಮಾದನಾಯಕನಹಳ್ಳಿ, ಸಾಸಿವೆಘಟ್ಟ, ಚಿಕ್ಕಬಾಣವಾರ, ಕೆಂಪಾಪುರ, ಸೋಲ್ದೇವನಹಳ್ಳಿ, ತಮ್ಮೇನಹಳ್ಳಿ, ದೊರೆಸರಾಗಸಂದ್ರ, ಹೆಸರುಘಟ್ಟ ಕಡೆ, ಬಿಳಿಜಾಜಿ, ತಿಮ್ಮರಸನಹಳ್ಳಿ, ಐವರಕಂಡಪುರ, ಮತ್ತಳ್ಳಿ, ಮತ್ತೂರು, ಮಾಯಿ ಚೆನ್ನೇನಹಳ್ಳಿ, ಅಬ್ಬಿಗೆರೆ, ಶೆಟ್ಟಹಳ್ಳಿ. ಉಲ್ಲೇಖ ಪತ್ರದಲ್ಲಿ ಇಷ್ಟು ವಿಲೇಜ್ ಹೇಳಿದ್ದೀನಿ. ಇಷ್ಟು ವಿಲೇಜ್ಗೂ ಕರೆಂಟ್ ಕೊಡಬಾರ್ದು ಅಂತ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಯಾರು ಬಿಡಿ ಆಫೀಸಿಂದ ಚೀಫ್ ಕರೆಂಟು ಇವ್ರಿಗೆ, ವಿದ್ಯುತ್ ಮಂಡಳಿಯವ್ರಿಗೆ, ಚೀಫ್ ಇಂಜಿನಿಯರ್ಗೆ ಕರೆಂಟ್ ಕೊಡಬಾರ್ದು ಅಂತ ಇಷ್ಟು ವಿಲೇಜ್ಗೆ ಕೊಟ್ಟಿದ್ದಾರೆ. ಆಮೇಲೆ ಇದು ಹೇಳ್ತೀನಿ, ಉಲ್ಲೇಖ ಪತ್ರದಲ್ಲಿ ಈಗಾಗಲೇ ಅಧಿಕೃತ ಕಟ್ಟಡಗಳಿಗೆ ಮೆಸ್ಕಾಂ ವತಿಯಿಂದ ವಿದ್ಯುತ್ ಸಂಪರ್ಕ ನೀಡಬಾರದೆಂದು ಕೋರಲಾಗಿರುತ್ತದೆ. ನಮ್ಮಿಂದ ಅಧಿಕೃತ ಕಟ್ಟಡ ವಿದ್ಯುತ್ ಸಂಪರ್ಕ ನೀಡಬಾರದು ಕೋರಲಾಗಿರುತ್ತದೆ. ಇದರಿಂದ ಅಧಿಕೃತ ಕಟ್ಟಡಕ್ಕೆ ಹೆಚ್ಚಾಗಿ ತಲೆ ಎತ್ತುತ್ತಿವೆ. ಆದ್ದರಿಂದ ಸರ್ಕಾರಕ್ಕೆ ಹಾಗೂ ಪ್ರಾಧಿಕಾರಕ್ಕೆ ನಷ್ಟ ಉಂಟಾಗಿರುತ್ತದೆ. ಪ್ರಸ್ತುತ ಪ್ರಾಧಿಕಾರ ಯೋಜನೆ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ಅಧಿಕೃತ ಕಟ್ಟಡಗಳಿಗೆ ನೋಟಿಸ್ ಜಾರಿ ಮಾಡಿ ಸಾರ್ವಜನಿಕರಿಗೆ ನಿರ್ಮಾಣ ಕ್ರಯವನ್ನು ಮಾಡದಂತೆ ತಿಳಿಸಲಾಗಿರುತ್ತದೆ. ಆದ್ದರಿಂದ ತಮ್ಮ ವತಿಯಿಂದ ಅಧಿಕೃತ ಕಟ್ಟಡಕ್ಕೆ ಮತ್ತು ರೆವಿನ್ಯೂ ಬಡಾವಣೆಗೆ ವಿದ್ಯುತ್ ಸಂಪರ್ಕ ನೀಡಬಾರದೆಂದು ಮತ್ತು ದಿನಾಂಕ 3/8/2018 ನಂತರ ಕಟ್ಟಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕೆಂದು ಈ ಮೂಲಕ ಕೋರಲಾಗಿರುತ್ತದೆ. ವಂದನೆಗಳೊಂದಿಗೆ ಕಾರ್ಯಪಾಲಕ ಅಭಿಯಂತರರು ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆ ವಿಭಾಗ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು. ಈ ಥರ ಲೇಔಟ್ ಮಾಡ್ತಾರೆ ಇವಾಗ ಇಲ್ಲಿ ಶಿವರಾಮ್ ಕಾರಂತ್ ಸೆಕೆಂಡ್ ಸ್ಟೇಜಲ್ಲಿ. ಇದು ಲೇಔಟ್ ಮಾಡೋದಕ್ಕೆ ಎಲ್ಲ ಅಕ್ವೈರ್ ಮಾಡ್ಕೊಂಡ್ಬರ್ತಾರೆ. ಎಲ್ಲ ಪಾಪ ಎಲ್ಲ ಮನೆ ಕಟ್ಕೊಂಡಿರ್ತೀರ ನೀವೆಲ್ಲ. ಈ ಥರ ರೋಡ್ ಬರುತ್ತೆ, ಹಿಂಗೆ ರೋಡ್ 80 ಫೀಟ್ ರೋಡ್ ಬರುತ್ತೆ, 100 ಫೀಟ್ ರೋಡ್ ಬರುತ್ತೆ, 150 ಫೀಟ್ ರೋಡ್ ಬರುತ್ತೆ. ಎಲ್ಲ ಹೊಡೆದಾಕ್ಬಿಡ್ತಾರೆ ರೀ, ಬಂದು ಮುಂದೆ ಎಲ್ಲ ಹೊಡೆದಾಕ್ಬಿಡ್ತಾರೆ ಎಲ್ಲ ಬಿಲ್ಡಿಂಗ್ಗಳೆಲ್ಲ. ನೋಡಿಕೊಂಡು ವಿಚಾರಣೆ ಮಾಡಿಕೊಂಡು ಡಾಕ್ಯುಮೆಂಟ್ಗೆಲ್ಲ ಚೆಕ್ ಮಾಡಿ
ಆಮೇಲೆ ಕಟ್ಟಬೇಕು ಮನೆಗಳಿಲ್ಲ ನೋಡ್ಕೊಂಡು ನೋಡೋಲ್ಲ. ಕೆಲವರೆಲ್ಲ ಮನೆ ಕಟ್ಕೊಂಡಿದ್ದಾರೆ, ಅದು ತೋರಿಸ್ತೀನಿ ನೋಡಿ ಲೇಔಟಲ್ಲಿ ನೋಡಿ. ಇವರೆಲ್ಲ ಮುಂಚೆನೇ ಮನೆ ಕಟ್ಟಿರೋದಲ್ಲ ಇವರು. ಈ ಬಿಲ್ಡಿಂಗು ಮುಂಚೆನೇ ಮನೆ ಕಟ್ಟಿಬಿಟ್ಟಿದ್ದಾರೆ. ಅದಕ್ಕೆಲ್ಲ ಇದು ಕೊಡ್ತಾರೆ, ಪರ್ಮಿಷನ್ ಲೆಟ್ರ್ ಕೊಡ್ತಾರೆ ಮನೆ ಕಟ್ಟಿದ್ದೀರಾ ಅಂದ್ಬಿಟ್ಟು. JCC ನಂಬರ್ ಬಂದರೆ ಬಿಟ್ಬಿಡ್ತಾರೆ. ಅಲ್ಲ ಮನೆಗಳೆಲ್ಲ JCC ನಂಬರ್ ಬಂದಿರೋದು ನೋಡಿ. ಇದೆಲ್ಲ JCC ನಂಬರ್ ಬಂದಿರೋದಲ್ಲ, ಇದೆಲ್ಲ ಎಲ್ಲ ಮನೆಗೆ JCC ನಂಬರ್ ಬಂದಿರುತ್ತೆ. ಅದೆಲ್ಲ ಬಿಟ್ಬಿಡ್ತಾರೆ ಅದೆಲ್ಲ. ಅದು ಯಾರ ಮನೆ ಕಟ್ಟಿದ್ದಾರೆ ಅವರೆಲ್ಲ. ಅಕಸ್ಮಾತ್ ದೊಡ್ಡ ರೋಡ್ಗೆ ಏನೋ ಬಂದರೆ ಹೊಡೆದಾಕ್ಬಿಡ್ತಾರೆ. ಈ ರೋಡ್ ಮಾಡಿದ್ದಾರೆ ಹೊಸ್ದಾಗೆ, ಈ ರೋಡ್ಗೆ ಬಂದರೆ ಹೊಡೆದಾಕ್ತಾರೆ. ಅಲ್ಲೆಲ್ಲ ಬೇಜಾರು ಮನೆ ಕಟ್ಕೊಂಡಿದ್ದಾರೆ, ಅಲ್ಲ ಬಿಟ್ಬಿಟ್ಟಿದ್ದಾರಲ್ಲ ಅವರು ಹಳೆ ಮನೆಗಳು. ನೀವೆಲ್ಲ ಶೆಡ್ ಕಟ್ತೀನಿ ಅಂದರೆ ಈಗ ಎಲ್ಲ ಹೊಡೆದಾಕ್ಬಿಡ್ತಾರೆ. ಈಗೆಲ್ಲ ನೋಡ್ಕೊಂಡು ವಿಚಾರಣೆ ಮಾಡಿ, ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ, ಎಲ್ಲ ಸಂಬಂಧಪಟ್ಟ ಆಫೀಸ್ಗಳಿಗೆ ವಿಚಾರಣೆ ಮಾಡಿ ಮನೆ ಕಟ್ಟಬೇಕು ನೀವು. ಸುಮ್ಮನೆ ದುಡ್ಡಿದೆ ಅಲ್ಲಿದೆ ಅಂತ ಕಟ್ಟೋಕ್ಕೋದ್ರೆ, ಜಾಗ ಇದೆ ಅಂತ ಎಲ್ಲ ಹೊಡೆದಾಕ್ಬಿಡ್ತಾರೆ. ಎಲ್ಲ ಏನೇನು 2018 ಒಳಗಡೆ ಕಟ್ಕೊಂಡಿರಬೇಕು ಅವರೆಲ್ಲ ರೂಲ್ಸ್ ಪ್ರಕಾರ. ಅವ್ರ ಟರ್ಮ್ ಆ್ಯಂಡ್ ಕಂಡೀಷನ್ ಎಲ್ಲ ತುಂಬ ಇರುತ್ತೆ ಅವ್ರದ್ದು ಆಫೀಸ್ಗಳಲ್ಲಿ. ಅದನ್ನು ತನಿಖೆ ಮಾಡಿ ವಿಚಾರಣೆ ಮಾಡಿ ಕಟ್ಬೇಕು ನೀವೆಲ್ಲ. ಅವ್ರು ಇದೇ ಥರ ಲೇಔಟು ಅಲ್ಲಿ ಬರುತ್ತೆ. ಈಗ ನಾನು ಎಷ್ಟು ವಿಲೇಜಲ್ಲಿದ್ದೀನ ಅಷ್ಟು ವಿಲೇಜಲ್ಲಿ. ಇದು ಶಿವರಾಮ್ ಕಾರ ಅಂತ ಲೇಔಟ್ ಇದು ನೋಡಿ. ಇಲ್ಲೇ ಹಾಕಿದ್ದಾರೆ ಅವರು. ಬೆಂಗಳೂರು ಉತ್ತರ ದಕ್ಷಿಣ ತಾಲೂಕಲ್ಲಿ ಹೋಬಳಿಯಲ್ಲಿ ಡಾಕ್ಟರ್ ಶಿವರಾಮ್ ಕಾರ ಬಡಾವಣೆ ಯೋಜನೆ ಪ್ರದೇಶದಲ್ಲಿ ಅಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಬಾರದೆಂದು ಕೋರಿ ಅಂತ ಲೆಟ್ ಹಾಕ್ಕೊಂಡಿದ್ದಾರೆ PD ಆಫೀಸರು. ನೀವೆಲ್ಲ ಅಧಿಕೃತವಾಗಿ ಮನೆ ಕಟ್ಟಿಬಿಟ್ರೆ ಕರೆಂಟ್ ಕೊಡೋದಿಲ್ಲ. ಆಮೇಲೆ ರೋಡ್ಗೂ ಎಲ್ಲ ಬಂದರೆ ಹೊಡೆದಾಕ್ಬಿಡ್ತಾರಲ್ಲ ಇಲ್ಲಿ. ಇದೆಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ ತುಂಬ ಇರ್ತಾವೆ. ಇವರು ಇದೆಲ್ಲ ಫಾಲೋ ಮಾಡಬೇಕು. ಫಾಲೋ ಮಾಡಿದ್ರೆ ಇದಾಗುತ್ತೆ. ಗ್ರಾಮ ಪಂಚಾಯತಿ ಆಫೀಸಲ್ಲಿ ಅಪ್ರೂವ್ ಕೊಡ್ತಾರೆ, ಬಟ್ PD ಆಫೀಸ್ ಅವರು ನಂಬೋದಿಲ್ಲ. ಅವರದೇ ಬೇರೆ ರೂಲ್ಸ್ ಇರುತ್ತೆ. ಅವ್ರ ಟರ್ಮ್ ಆ್ಯಂಡ್ ಕಂಡೀಷನ್ ತುಂಬ ಇರುತ್ತೆ ಅವ್ರದ್ದು. ಅವ್ರ ಪ್ಲ್ಯಾನ್ ಪ್ರಕಾರನೇ ಮನೆಗಳು ಕಟ್ಟಬೇಕು. ನೋಡಿಕೊಂಡು ಮನೆಗಳು ಕಟ್ಟಿರಿ. ಎಲ್ಲ ವಿಚಾರಣೆ ಮಾಡಿ ಇದು ಮಾಡಿ. ಫೋನ್ ನಂಬರೆಲ್ಲ ಹಾಕಿರ್ತೀವಿ. ಫೋನ್ ನಂಬರಿಂದ ಏನು ಡೌಟ್ ಇದ್ದರೆ ಫೋನ್ ಮಾಡಿ, ಉತ್ತರ ಕೊಡ್ತೀವಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿ ವಿಡಿಯೋ ಎಲ್ಲ ಮಾಹಿತಿಗಳೆಲ್ಲ ಗೊತ್ತಾಗುತ್ತೆ. ಎಲ್ಲರಿಗೂ ತಿಳಿಸುತ್ತೆ. ವಿಲೇಜ್ಗಳು ಇನ್ನೊಂದು ಸತಿ ಹೇಳ್ತೀನಿ ಈಗ ಬೇಕಾದ್ರೆ ನೋಡ್ಕೊಳ್ಳಿ. ನೋಡಿ ಇದು ಫಸ್ಟ್ ಸ್ಟೇಜ್. ಇದು ಟೋಟಲ್ 17 ವಿಲೇಜ್ ಅಕ್ವೈರ್ ಮಾಡ್ಕೊಂಡು ಮಾಡಿರೋದು. ಇದು ಫಸ್ಟ್ ಸ್ಟೇಜು. ಇಲ್ಲಿ ಮಾಡ್ತಾರೆ ಸೆಕೆಂಡ್ ಸ್ಟೇಜು. ಇಲ್ಲಿ ತುಂಬ ಮನೆ ಹೊಡೆದಾಕಿದ್ದಾರೆ ಇಲ್ಲಲ್ಲ. ಇಲ್ಲಿ ಹಳೇದಲ್ಲಿ ನೋಡಿರ್ತೀರಿ ವೀಡಿಯೋಗಳೆಲ್ಲ ನೀವು. ತುಂಬ ಮನೆ ಹೊಡೆದಾಕ್ಬಿಟ್ಟಿದ್ದಾರಲ್ಲ ಇಲ್ಲಿ ತುಂಬ. ಇಲ್ಲಿ ಇದು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು. ವಿಲೇಜ್ ಹೆಸರುಗಳೆಲ್ಲ ಹೇಳ್ತೀನಿ ಇದು ಇವಾಗ ನೋಡ್ಕೊಳ್ಳಿ. ನಿಯಮಾವಳಿ ಮತ್ತು ಸ್ಥಳೀಯ ಯೋಜನೆ ಪ್ರಾಧಿಕಾರದಿಂದ ವಸತಿ ವಿನ್ಯಾಸ ನಕ್ಷೆಗೆ ಅನುಮೋದನೆ ಪಡೆಯದೆ ಬಡಾವಣೆ ಮತ್ತು ನಿವೇಶನ ನಿರ್ಮಾಣ ಮಾಡಿ ಸಾರ್ವಜನಿಕ ಉದ್ದೇಶಕ್ಕಾಗಿ ರಚಿಸಲಾದ ಪಾರ್ಕು, ರಸ್ತೆ, ಸೈಟು ಇತ್ಯಾದಿಗಳನ್ನು ಸಾರ್ವಜನಿಕ ಉದ್ದೇಶಕ್ಕೆ ಕಾಯ್ದಿರಿಸಬೇಕಾಗಿರುತ್ತದೆ. ಸ್ವತ್ತುಗಳನ್ನು ಸಹ ನಿವೇಶನಗಳಾಗಿ ವಿಂಗಡಿಸಿ ಸ್ಥಳೀಯ ಸಂಸ್ಥೆ ಹಾಗೂ ಪ್ರಾಧಿಕಾರಗಳಿಂದ ಜಮೀನು ಒಟ್ಟು ವಿಸ್ತೀರ್ಣಕ್ಕೆ ಖಾತೆಯನ್ನು ನೋಂದಾಯಿಸಿಕೊಂಡು ಉಪ ನೋಂದಣಿಗಳಿಂದ ಕಚೇರಿಯಲ್ಲಿ ಕ್ರಯದ ನೋಂದಣಿಯನ್ನು ಮಾಡಿಸಿಕೊಂಡು ಅಕ್ರಮವಾಗಿ ಮಾರಾಟ ಮಾಡಿ ಸಾರ್ವಜನಿಕ ವಂಚನೆ ಮಾಡುತ್ತಾ ಇರುವುದು ಕಂಡುಬಂದಿರುತ್ತದೆ. ಈಗ ಯೋಜನೆ ಪ್ರದೇಶದಲ್ಲಿ ಬರುವ ಗ್ರಾಮಗಳ ವಿವರ ಈ ಕೆಳಕಂಡಿರುತ್ತಂತಿದೆ. ಇನ್ನೊಂದ್ಸರಿ ಹೇಳ್ತೀನಿ, ನೋಡ್ಕೊಳ್ತೀನಿ, ನೋಟ್ ಮಾಡ್ಕೊಂಬಿಡಿ. ಅವಲಹಳ್ಳಿ, ಅನಂತಪುರ, ರಾಮಗೊಂಡನಹಳ್ಳಿ, ಅಳ್ಳಾಳಸಂದ್ರ, ಹಾರೋಹಳ್ಳಿ, ಯಲಂಕ, ಮಧ್ಯ ವಿಶ್ವನಾಥಪುರ, ಚಿಕ್ಕಬೊಮ್ಮಸಂದ್ರ, ಜುಡಿಷಿಯಲ್ ಲೇಔಟು ಇದೆಲ್ಲ ಬರೋದು ಅಳ್ಳಾಳಸಂದ್ರ ಪಕ್ಕ. ಇದು ಇಟ್ಟಿಗಲ್ಲಪುರ, ರಾಜನಕುಂಟೆ, ಮುತ್ತುಗದಹಳ್ಳಿ, ಒಡೆರಳ್ಳಿ, ಬ್ಯಾಲಕೆರೆ, ಮೈಲಪ್ಪನಹಳ್ಳಿ, ಮಾವಳಿಪುರ, ಲಿಂಗರಾಜಪುರ, ಕೋಡಿಶೆಟ್ಟಹಳ್ಳಿ, ಮುದುಗಿರಿಹಳ್ಳಿ, ಕಸಕಟಪುರ, ಶಿಲುಬೇಪುರ, ನರಸೀಪುರ, ವಿದ್ಯಾರಣಪುರ, BL ಲೇಔಟು, ಕೃಷ್ಣರಾಜಪುರ, ಕೃಷ್ಣರಾಜಸಾಗರ, ಶಿವಕೋಟೆ, ಸಿಂಗಾಪುರ, ಮೇಡಿ ಅಗ್ರಹಾರ. ಏನು ಹೇಳು ನೀನು? ಸಿಂಗಾಪುರ, ಮೇಡಿ ಅಗ್ರಹಾರ, ಲಕ್ಷ್ಮೀಪುರ, MS ಪಾಳ್ಯ, ಲಕ್ಷ್ಮೀಪುರ ಕಾಸು MS ಪಾಳ್ಯ, ತುಣಿ ಅಗ್ರಹಾರ, ಗಾನಗರಹಳ್ಳಿ, ಜಾಲಹಳ್ಳಿ, ರಾಮಚಂದ್ರಪುರ, ಜಾಲಹಳ್ಳಿ ಈಸ್ಟು, ಕೋಡಿಗೆ
ಕೊಡಿಗೆ ತಿರುಮಲಾಪುರ, ಪೀಣ್ಯ, ಶೆಟ್ಟಳ್ಳಿ, ಜಾರಕೊಂಡೆ ಕಾವಲು 1, 2, 3, 4 ಅದು. ಅಟ್ಟೂರು ಲೇಔಟು, ಸಿಂಗನಾಯಕನಹಳ್ಳಿ, ಹೊನ್ನೇನಹಳ್ಳಿ, ಮಾದಪ್ಪನಹಳ್ಳಿ, ಕೊಡಿಗೆಹಳ್ಳಿ, ಬ್ಯಾಟರಾಯಪುರ, ಕೊಡಿಗೆಹಳ್ಳಿ ಪ್ಲ್ಯಾನ್ ಸ್ಟೇಷನ್, ಕೋತಿಹಸಳ್ಳಿ, ಹೀರಸಾಗರ, ದೊಡ್ಡಬೆಟ್ಟಹಳ್ಳಿ, ಕಾಲ್ತಮ್ಮನಹಳ್ಳಿ, ಅಂಜೇಪಾಳ್ಯ, ಶಿಡ್ದಹಳ್ಳಿ, ನರಸೀಪುರ, ಹೆಸರುಘಟ್ಟ ಕಡೆ, ಕಮ್ಮಗೊಂಡನಹಳ್ಳಿ, ಮೆಡ್ರಹಳ್ಳಿ, ಗುಡ್ಡದಹಳ್ಳಿ, ಪೀಣ್ಯ ಕಂಟೋನ್ಮೆಂಟು, NTA ಲೇಔಟು, ಕುಂಬಾರಹಳ್ಳಿ, ತುರುಬನಹಳ್ಳಿ, ಹುಳ್ಳಿಚಿಕ್ಕನಹಳ್ಳಿ, ಆಲೂರು, ಮಾಕಳಿ, ಮಾದನಾಯಕನಹಳ್ಳಿ, ಸಾಸ್ವೆಘಟ್ಟ, ಚಿಕ್ಕಮಾನವಾರ, ಕೆಂಪಾಪುರ, ಚೋಲ್ದೇವನಹಳ್ಳಿ, ತಮ್ಮೇನಹಳ್ಳಿ, ದೊರೆನಾಗಸಂದ್ರ, ಹೆಸರುಘಟ್ಟ, ಬಿಳಿಜಾಜಿ, ತಿಮ್ಮರಸನಹಳ್ಳಿ, ಐವರಕಂಡಾಪುರ, ಮತ್ತಳ್ಳಿ, ಮುತ್ತೂರು, ಮೈಚೆನ್ನೇನಹಳ್ಳಿ, ಅಬ್ಬಿಗೆರೆ, ಶೆಟ್ಟಳ್ಳಿ, ಉಲ್ಲೇಖ ಪತ್ರದ ಈಗಾಗಲೇ ಅಧಿಕೃತ ಕಟ್ಟಡಗಳಿಗೆ ಬೆಸ್ಕಾಂ ವತಿಯಿಂದ ವಿದ್ಯುತ್ ಸಂಪರ್ಕ ನೀಡಬಾರದೆಂದು ಕೋರಲಾಗಿರುತ್ತದೆ. ಅದ್ಯಾಗೋ ತಮ್ಮಿಂದ ಅಧಿಕೃತ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗಿರುತ್ತದೆ. ಆದ್ದರಿಂದ ಅಧಿಕೃತ ಕಟ್ಟಡಕ್ಕೆ ಹೆಚ್ಚಾಗಿ ತಲೆ ಎತ್ತಿರುವ ಕಾರಣದಿಂದ ಆದ್ದರಿಂದ ಸರ್ಕಾರಕ್ಕೆ ಹಾಗೂ ಪ್ರಾಧಿಕಾರಕ್ಕೆ ನಷ್ಟ ಉಂಟಾಗಿರುತ್ತದೆ. ಪ್ರಸ್ತುತ ಪ್ರಾಧಿಕಾರವು ಯೋಜನೆ ಪ್ರಾಧಿಕಾರದಲ್ಲಿ ನಿರ್ಮಾಣವಾಗುತ್ತಿರುವ ಅಧಿಕೃತ ಕಟ್ಟಡಕ್ಕೆ ನೋಟಿಸ್ ಜಾರಿ ಮಾಡಿ ಸಾರ್ವಜನಿಕರಿಗೆ ನಿರ್ಮಾಣ ಕಾರ್ಯವನ್ನು ಮಾಡದಂತೆ ತಿಳಿಸಲಾಗಿರುತ್ತದೆ. ಆದ್ದರಿಂದ ತಮ್ಮ ವತಿಯಿಂದ ಅಧಿಕೃತ ಕಟ್ಟಡಗಳಿಗೆ ಮತ್ತು ರೆವಿನ್ಯೂ ಬಡಾವಣೆಗೆ ವಿದ್ಯುತ್ ಸಂಪರ್ಕ ನೀಡಬಾರದೆಂದು ಮತ್ತು ದಿನಾಂಕ 2018 ನಂತರ ಕಟ್ಟಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕು ಎಂದು ಮೂಲಕ ಕೋರಲಾಗಿರುತ್ತದೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ. ಎಲ್ಲ ಮೇನ್ ಆಫೀಸರ್ ಇರ್ತಾರೆ ಇವರು ಇವರಿಂದ ನೋಟಿಸ್ ಹೋಗಿರ್ತದೆ ಅವ್ರಿಗೆಲ್ಲ. ಈ ಲೇಔಟ್ ಸ್ಟಾರ್ಟ್ ಆಗಿದ್ದು 2006 ಇದು. 2006 ಆರ್ಡರ್ ಆಯಿತು ವಿಧಾನಸೌಧದಲ್ಲಿ. ಆಮೇಲೆ ಬಿಟ್ಬಿಟ್ಟಿದ್ರಲ್ಲ, ಆಮೇಲೆ 2017 ಸ್ಟಾರ್ಟ್ ಮಾಡ್ಕೊಂಡ್ರು ಲೇಔಟ್. ಇದನ್ನು 2018 ಸ್ಟಾರ್ಟ್ ಆಗೋಯ್ತು. ಆರ್ಡರ್ ಬಂದ್ಬಿಟ್ಟು ಇನ್ನೊಂದು ವಿಧಾನಸೌಧದಲ್ಲಿ. ಅವಾಗ ಲೇಔಟ್ ಮಾಡಲೇಬೇಕು ಅಂತ. ಆಮೇಲೆ ಕೊರೋನಾ ಟೈಮಲ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದು. ಅವಾಗ 2017-18 ತುಂಬ ಮನೆ ಹೊಡೆದಾಕ್ಬಿಟ್ರಲ್ಲ. ಇಲ್ಲಿ ಈ ಸೋಮಶೆಟ್ಟಹಳ್ಳಿ, ಲಕ್ಷ್ಮೀಪುರ ಕ್ರಾಸು, ಇಲ್ಲಿ ತುಂಬ ಮನೆ ಹೊಡೆದಾಕ್ಬಿಟ್ರು. ರಾಮಗೊಂಡನಹಳ್ಳಿ, ವೀರಸಾಗರ, ಒಡೇರಹಳ್ಳಿ, ಈ ಕಡೆ ತುಂಬ ಮನೆ ಸುಮಾರು 450 ಮನೆ ಹೊಡೆದಾಕ್ಬಿಟ್ರಲ್ಲ ಇಲ್ಲೆಲ್ಲ. ಈ ಟೈಮಲ್ಲೆಲ್ಲ ತುಂಬ ಮನೆ ಹೊಡೆದಾಕ್ಬಿಟ್ಟಿದ್ದಾರೆ ಈ ಕಡೆ. ಆ ಟೈಮಲ್ಲಿ TV, ನ್ಯೂಸ್ ಚಾನಲು, ಪೇಪರ್ಗಳು ಎಲ್ಲ ಬಂದಿತ್ತು. ಆ ಟೈಮ್ನಲ್ಲೆಲ್ಲ ಬಂದಿತ್ತು. ಆವಾಗ ತುಂಬ ಮನೆ ಹೊಡೆದಾಕ್ಬಿಟ್ಟಿದ್ದಾರಲ್ಲ. ಇಲ್ಲಿ ಸೆಕೆಂಡ್ ಸ್ಟೇಜ್ ಮಾಡ್ತಿದ್ದಾರೆ. ಇಲ್ಲಿ ಏನೇನು ಮನೆ, ಎಷ್ಟು ಮನೆ ಹೊಡಿತಾರೆ, ಏನೋ ಪ್ಲ್ಯಾನ್ ಎಲ್ಲ ರೆಡಿ ಆಗುತ್ತೆ ಇವಾಗ. ಎಲ್ಲ ವಿಲೇಜು ಲಿಸ್ಟ್ ನಡೀತಾ ಇದೆ ಈಗ ವಿಲೇಜ್ಗಳದ್ದು. ಇಲ್ಲೆಲ್ಲ ಪ್ಲ್ಯಾನ್ ಆಗುತ್ತೆ ಇವಾಗ. ಇಲ್ಲಿ ಮನೆಗಳು ಎಷ್ಟು ಮನೆ ಹೊಡಿತಾರೆ ಅಂತ ಗೊತ್ತಿಲ್ಲ. ಪ್ಲ್ಯಾನ್ಗಳು ರೆಡಿ ಆದಮೇಲೆ ಗೊತ್ತಾಗುತ್ತಿಲ್ಲಲ್ಲ. ಸುಮ್ಮನೆ ಮನೆಗಳು ಕಟ್ಟಕ್ಕೆ ಹೋದರೆ ತಪ್ಪಾಗುತ್ತೆ. ಅಂದರೆ ಎಲ್ಲ ವಿಚಾರಣೆ ಮಾಡಿ ಕಟ್ಟಬೇಕು ನೀವು. ಮನೆಗಳು ಇದ್ದರೆ ಧೈರ್ಯವಾಗಿ ದುಡ್ಡಿದೆ ಅಂತ ಕಟ್ಬಿಟ್ರೆ ಅದು ಮನೆಗಳು ಹೊಡೆದಾಕ್ಬಿಡ್ತಾರೆ. ಪ್ಲ್ಯಾನ್ ಬರ್ತಾ ಇರುತ್ತೆ. ಇದು ಹುಡುಗರು ಬರುತ್ತೆ, ದೊಡ್ಡ ಹುಡುಗರು ಬರ್ತಾ ಇರ್ತೀವಿ. ಇಲ್ಲಿ ನೋಡಿ ಇದೆಲ್ಲ ಪ್ಲ್ಯಾನ್ ದೊಡ್ಡದಿದು. ಇದು 150 ಫೀಟ್ ರೋಡ್. ಇದು ಹುಡುಗರು ಬರ್ತಾ ಇರ್ತದೆ. ಇಲ್ಲಿ ಇದು 100 ಫೀಟ್ ರೋಡ್. ಇದು ಪೆರಿಪೇರಿ ಹಿಂಗ್ ರೋಡು. ಪ್ಲ್ಯಾನ್ ಬಂದಾಗ ಎಲ್ಲ ಬಿಲ್ಡಿಂಗೆಲ್ಲ ಡೆಮೊಲಿಷ್ ಮಾಡಕ್ಕೆ ಕೊಡ್ತಾರೆ. ವಿಚಾರಣೆ ಮಾಡಿ ನಿಮ್ಮ ಮನೆ ಕಟ್ಟಬೇಕು ನೀವು. ಇದು ಸೆಕೆಂಡ್ ಸ್ಟೇಜು, ಇದು ಫಸ್ಟ್ ಸ್ಟೇಜು. ಏನಕ್ಕೆ 3 ಸತಿ 4 ಸತಿ ಹೇಳ್ತೀನಿ ತಿಳ್ಕೊಬೇಕು ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಚಾರಣೆ ಮಾಡಿ ಮನೆ ಕಟ್ಟಿರಿ. ಸುಮ್ಮನೆ ಮನೆ ಕಟ್ಟೋಕೆ ಜಮೀನು ಮಾಲೀಕರಾಗಲಿ ರೆವಿನ್ಯೂ ನಿವೇಶನರಾಗಲಿ ವಿಚಾರಣೆ ಮಾಡಿ ಮನೆ ಕಟ್ಟಿರಿ. ನಮ್ಮ ಚಾನಲ್ ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋ ಎಲ್ಲ ಶೇರ್ ಮಾಡಿ, ಎಲ್ಲ ಗೊತ್ತಾಗಲಿ. ಎಲ್ಲ ಇಷ್ಟು ಮಾಹಿತಿ ಎಲ್ಲ ಯಾರೂ ಕೊಡೋದಿಲ್ಲ ನೋಡಿ. ಇದೊಂದು 80 ಫೀಟ್ ಬರ್ತಾಯಿದೆ ಇಲ್ಲಿ ಜಳ್ಳೆ ಕ್ರಾಸಿಂದ. ಈ ರೋಡ್ ಬರ್ತಾಯಿದೆ ಇಲ್ಲಿ, ಹಂಗೆ ನೋಡ್ಕೊಳ್ಳಿ. ಈ ಬಿಲ್ಡಿಂಗು ಸೇಫ್ ಆಗೋಯ್ತು. ಇದು ನೋಡಿ, ಇದು ಶೆಡ್ ಕಟ್ಟಿದ್ದಾರೆ. ಅಂದರೆ 20-30 ವರ್ಷದ ಮನೆ ಇದು. ಈ ರೋಡ್ ಗಡ್ಡ ಇದೆ ಅಂತ ನಿಲ್ಲಿಸಿದ್ದಾರೆ. ಈಗ ಇನ್ನೇನು ಅತಿ ಶೀಘ್ರದಲ್ಲೇ ಹೊಡೆದಾಗ ಡೆಮೊಲಿಷ್ ಮಾಡಕ್ಕೆ ಕೊಡ್ತಾರೆ. ಇದು ನೋಡಿ ಪ್ಲ್ಯಾನ್ ನೋಡಿ, ಈಗಿರೋದು ಈಗ ನೋಡಿದ್ದು ನೋಡ್ಕೊಳ್ಳಿ. ಇಲ್ಲೆಲ್ಲ ಎಷ್ಟು ಶೆಡ್ ಹೊಡಿತಾರೆ ನೋಡ್ಕೊಳ್ಳಿ. ಇದೇ ನೇರಕ್ಕೆ ಮೋರಿ ಇದೆ. ಈ ಮೋರಿ ನೇರಕ್ಕೆಲ್ಲ ಮನೆಗೆ ಕಟ್ಕೊಂಡಿದ್ದಾರಲ್ಲ. ಇಲ್ಲೆಲ್ಲ ಮುಂದುಗಡೆ ಎಲ್ಲ ಹೊಡೆದಾಕ್ಬಿಡ್ತಾರಲ್ಲ. ಅಲ್ಲೆಲ್ಲ ಎಲ್ಲ ಫುಲ್ಲು ಹೊಡೆದಾಕ್ಬಿಡ್ತಾರೆ.
ತೋರಿಸ್ತೀನಿ ಎಷ್ಟೆಷ್ಟು ಮನೆ ಹೊಡೆದಿದ್ದಾರೆ ಅದೆಲ್ಲ ತೋರಿಸ್ತೀನಿ ಅವಾಗ ನಿಮಗೆ. ನೋಡಿ ಬಿಡಿ ಮೋರಿ ಅಲ್ಲಿವರೆಗೂ ಮಾಡಿದ್ದಾರೆ, ಅಲ್ಲಿವರೆಗೂ ಇದು ಹೊಸದಾಗಿ ಮಾಡಿರೋದು ಅವರು. ನೋಡಿ ಹಳೆ ಮೋರಿ ಇಲ್ಲಿದೆ, ಇಲ್ಲಿ ಇದು ಗ್ರಾಮ ಪಂಚಾಯತಿ ಮಾಡೋದು. ಇದು 30 ಫೀಟ್ ಹೊಡಿದು ಇವಾಗ ನೋಡಿ 60 ಫೀಟ್ ರೋಡ್ ಮಾಡ್ತಾವ್ರೆ. ಒಂದು 15-20 ತೊಗೊಂಡಿದ್ದಾರೆ. ಇದು ಈ ಮನೆಗಳು ಶೆಡ್ಡೆಲ್ಲ ಹೊಡೆದಾಕ್ಬಿಡ್ತಾರಲ್ಲ ಇಲ್ಲಿ. ನೋಡಿ ಇಲ್ಲಿದೆ ಮೋರಿ, ಹಿಂಗೆ ಹೋಗುತ್ತೆ. ಇದು ನೋಡಿ 60 ಫೀಟ್ ರೋಡ್ ಮಾಡ್ತಾರೆ ಇವಾಗ ಇದು. ನೋಡಿ ಆ ಮನೆ ಒಂದು 10 ಅಡಿ ಹೋಗುತ್ತೆ, ಇದೊಂದು 15 ಅಡಿ ಹೋಗುತ್ತೆ. ಶೆಡ್ಡುಗಳೆಲ್ಲ ರೋಡ್ಗೆಲ್ಲ ಅಗಲ ಮಾಡ್ತಾರೆ ಹಿಂಗೆಲ್ಲ ಇಲ್ಲಿ. ಇರೋ 30 ಫೀಟ್ ರೋಡು, ಇದು 60 ಫೀಟ್ ರೋಡ್ ಮಾಡ್ತಾರೆ ಕನೆಕ್ಟಿಂಗ್. ಇಲ್ಲ ಟ್ರಾಫಿಕ್ ಕಮ್ಮಿ ಆಗಲಿ ಅಂತ. ನೋಡಿ ಆ ಕಡೆ ಬಿಲ್ಡಿಂಗ್ ಅವರು ಜಾಗ ಬಿಟ್ಟು ಕಟ್ಟಿದ್ದಾರೆ. 15 ಅಡಿ ಬಿಟ್ಬಿಟ್ಟಾರೆ ಅವರೇ, ಹೋದರೆ ಹೋಗಲಿ ಅಂದ್ಬಿಟ್ಟು. ನೋಡಿ ಇದೇನು ಹೋಗಲ್ಲ, ಇದು ಸೇಫ್ ಆಗೋಯ್ತು, ಇದು ಸೇಫು. ಶೆಡ್ಡು ಎಲ್ಲ ಹೊಡೆದಾಕ್ಬಿಟ್ರು ಮನೆಯೆಲ್ಲ ಇಲ್ಲೆಲ್ಲ. ನೋಡಿ ಲೇಔಟ್ ಪ್ರಕೃತಿ ಬಡಾವಣೆ ಅಂತ, ಸೋಮಚಿಚಲ್ಲಿ ರಸ್ತೆ, ಲಕ್ಷ್ಮೀಪುರ ಕ್ರಾಸ್, ಚಿಕ್ಕಬಳ್ಳಾಪುರ ಅಂಚೆ. ಇದು ಜಾಗ ವಿಡಿಯೋ ಮಾಡ್ತಾ ಇರೋದು ನಾನು. ಇದು 15 ಅಡಿ ಹೋಗುತ್ತೆ. ನೋಡಿ ಇದೆಲ್ಲ ಮನೆಗಳೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಮನೆಯೆಲ್ಲ. ನೋಡಿ ಇದೆಲ್ಲ ಹೊಡೆದಾಕ್ಬಿಡ್ತಾರೆ ಇದೆಲ್ಲ. ಇದು ಹಳೆ ರೋಡ್ ಇದ್ದಿದ್ದು 30 ಫೀಟ್ ರೋಡು. ಇದೆಲ್ಲ ಹೊಡೆದಾಕ್ಬಿಡ್ತಾರೆ, ಮಾರ್ಕಿಂಗ್ ಆಗಿದೆ ಎಲ್ಲ. ಇದು ಅಲ್ಲಿ ಗಂಟೆ ಹೊಡಿತಾರೆ. ಇದೊಂದು 15 ಅಡಿ. ಇದರ ರೋಡ್ ಪ್ಲ್ಯಾನ್ ಬಂದರೆ ಎಲ್ಲ ಹೊಡೆದಾಕ್ಬಿಡ್ತಾರೆ. ನೋಡಿ ಇದೆಲ್ಲ ಡೆಮ್ನೇಜ್ ಮಾಡಿ ಎಲ್ಲ ಹಿಂದೆ ಕಟ್ಕೊಂಡ್ಬಿಟ್ಟಿದ್ದಾರಲ್ಲ ಇವರೆಲ್ಲ. ಇಲ್ಲಿವರೆಗೂ ಇತ್ತು ಇದು ರೋಡ್, ಇದು ಇಲ್ಲಿವರೆಗೂ ಇತ್ತು. ಇಷ್ಟು 15 ಅಡಿ ಹೊಡೆದಾಕಿದ್ದಾರೆ. 15-20 ಅಡಿ. ಈ ಲೈನಲ್ಲೆಲ್ಲ ಎಂದಕ್ಕೆ ಹೋಗ್ಬಿಟ್ಟಿದ್ದಾರಲ್ಲ. ಮೋರಿಯಲ್ಲಿ ಮಾಡ್ತಿದ್ದಾರೆ ಈಗ. ಇದೇ ಮೋರಿ 60 ಫೀಟ್ ಹೊಡಿದು. ನೋಡಿ ಈ ಮನೆ ಎಲ್ಲ ಪಾಪ ಹೋಗುತ್ತೆ, 15-20 ಅಡಿ ಹೋಗುತ್ತೆ. ನೋಡಿ ಇದೂ ಅಷ್ಟೇ 25 ಅಡಿ. ನೋಡಿ 20 ಅಡಿ ಹೋಗುತ್ತೆ ಈ ಮನೆ. ಇದು ಇಲ್ಲೊಂದು 8 ಮನೆಗಳೆಲ್ಲ ಹೊಡೆದಾಕ್ಬಿಟ್ರಲ್ಲ ಜಾಗದಲ್ಲೆಲ್ಲ. ಇಲ್ಲಲ್ಲಿ ಅವರೆಲ್ಲ ಜಾಗ ಬಿಟ್ಟು ಕಟ್ಕೊಂಡಿದ್ದಾರೆ. ಅದು ಈ ವರ್ಷ ಕಟ್ಟಿರೋದು ರೋಡೆಲ್ಲ ಆಗಲ್ಲ ಆಗ್ತದೆ. ನೋಡಿ ಇಲ್ಲಿಗಿದೆ ಮೋರಿ. ಇದು ಇವರ ಎಲ್ಲ ಹೊಸ ಕಟ್ಕೊಂಡಿರೋದು. ಇದು ನೋಡಿ ರೋಡಲ್ಲಿದೆ, ಅಂದರೆ ಹಳೆ ರೋಡ್ ಇದು. ಇದು ಎಲ್ಲ 60 ಫೀಟ್ ರೋಡ್ ಸ್ಯಾಂಕ್ಷನ್ ಆಗಿರುತ್ತೆ ಬಿ ಡಿ ಎಯಿಂದ. ಪ್ಲ್ಯಾನ್ ಪ್ರಕಾರ ಮಾಡ್ತಾರೆ ಬಿ ಡಿ ಆಫೀಸರ್ಸ್ಗಳು.
ಹಳೆ ವಿಲೇಜ್ ರೋಡ್ನ ದೊಡ್ಡದಾಗಿ ಮಾಡ್ತಾರೆ, ಟ್ರಾಫಿಕ್ ಕಮ್ಮಿ ಆಗಲಿ ಅಂತ. ಎಲ್ಲ 20 ಅಡಿ ಹೋಗುತ್ತೆ ಈ ಮನೆ ಇದು. ಇದು 60 ಫೀಟ್ ರೋಡ್. ಇದು ತೋರಿಸ್ತೀವಿ ಬನ್ನಿ, ದೊಡ್ಡ ರೋಡ್ ಮಾಡಿದ್ದಾರೆ. ನೋಡಿ, 100 ಅಡಿ ರೋಡ್ ಇದು. ಇದು ಹೋಗ್ತಾ ಇರೋದು, ಇದು ಪೆರಿಪೇರಿಗಳು ಕನೆಕ್ಟ್ ಆಗುತ್ತೆ ರೋಡ್ ಇದು. ಇಲ್ಲ ಟ್ರಾಫಿಕ್ ಕಮ್ಮಿ ಆಗಲಿ ಅಂತ ಹೊಸದಾಗಿ ರೋಡ್ ಮಾಡ್ತಾರೆ, ಪೆರಿಪೇರಿಗಳು ಕನೆಕ್ಟ್ ಮಾಡ್ತಾರೆ ರೋಡ್ ಇದು. ಎಲ್ಲ ಮನೆಗಳೆಲ್ಲ ಇತ್ತು, ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರಲ್ಲ ಇರಲ್ಲ. ಲೇಔಟ್ CA ಪ್ರಾಪರ್ಟಿ ಮಾಡೋದಕ್ಕೆ. ಇದು MS ಪಾಳ್ಯ, ಯಲಹಂಕ, ಅಲ್ಲಿಂದ ಬರ್ತಾ ಇರೋದು ರೋಡ್ ಇದು. ಲಕ್ಷ್ಮೀಪುರ ಕ್ರಾಸು ಸಂಭ್ರಮ ಕಾಲೇಜಿಂದ ಬರ್ತಾ ಇರೋದು. ಇದು 60 ಫೀಟ್ ರೋಡ್. ಇದೊಂದು ಕೆಲವು ಜಾಗ ಬಿಟ್ಟು ಕಟ್ಕೊಂಡಿರ್ತಾರೆ, ಗೊತ್ತಿರುತ್ತೆ, ಎಲ್ಲ ವಿಚಾರಣೆ ಮಾಡಿ ಕಟ್ಟಿರ್ತಾರಲ್ಲ. ಇದೇನು ಹೋಗೋದಿಲ್ಲ ಬಿಲ್ಡಿಂಗ್. ನೋಡಿ ಕರೆಕ್ಟಾಗಿ ಮೋರಿ ಪ್ರಕಾರ ಕಟ್ಕೊಂಡಿದ್ದಾರೆ, ಮೋರಿ ಬಿಟ್ಟೆ 60 ಫೀಟ್ ರೋಡ್ ಬಿಟ್ಟು ಕಟ್ಕೊಂಡಿದ್ದಾರೆ. ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ ಇಲ್ಲಿ. ನೋಡಿ ಇವರೆಲ್ಲ ವಿಚಾರಣೆ ಮಾಡಿ ಕಟ್ಟಿರೋದು. ಇದು ಮೋರಿ ಬಿಟ್ಟೆ ಕಟ್ಟಿದ್ದಾರೆ ನೋಡಿ 60 ಫೀಟ್ ರೋಡ್ಗೆ. ಇದೇನು ನೋಡಿ 1 ಅಡಿನೂ ಹೋಗಿಲ್ಲ ಇಲ್ಲಿ ಅಂತ, ಇನ್ನೂ 5 ಅಡಿ ಬಿಟ್ಬಿಟ್ಟೆ ಕಟ್ಟಿದ್ದಾರೆ ನೋಡಿ. ಜಾಗ ಬಿಟ್ಟೆ ಕಟ್ಬಿಟ್ಟಿದ್ದಾರಲ್ಲ. ಮೋರಿ ಮಾಡ್ತಾ ಇರೋ 60 ಫೀಟ್ ರೋಡ್ಗೆ. ಹೊಸ ರೋಡ್ ಇದು. ಬೇಲ್ಕೆರೆ, ಮೇಡಿಯಗ್ರಹಾರ, ಯಲಹಂಕ ಒಂದು ಶಾರ್ಟ್ ಕಟ್ ಮಾಡ್ತಾಯಿದ್ದಾರೆ ಇಲ್ಲೊಂದು 60 ಫೀಟ್ ರೋಡ್ನ. ಈ ರೋಡ್ಗೆ ಬರೋದನ್ನೆಲ್ಲ ಹೊಡೆದಾಕ್ಬಿಡ್ತಾರೆ. ಇದು ಬಂದು ಬುನಿಯಾಗ್ರಹಾರ ಸರ್ಕಲ್ ಇದು.
ಇದು ಬಂದು ಗುಣಿಯಗ್ರಹಾರ. ಅಲ್ಲಿವರೆಗೂ ಹೋಗಿದ್ದು ರೋಡ್ ಇದು. ಅಲ್ಲಿವರೆಗೂ ಹೋಗಿದ್ದು ರೋಡ್ ಇದು. ಇದು ಹಳೆ ವಿಲೇಜ್ ರೋಡ್ ಇದು. 30 ಫೀಟ್ ರೋಡ್ ಇದು. ಇದು ಇಲ್ಲಿ ಗಂಟ ಬಂದಿದೆ ರೋಡ್. 60 ಫೀಟ್ ರೋಡ್ ಇತ್ತು ಇದು. ಹಳೆ ವಿಲೇಜ್ ರೋಡ್ ಇದು. ಇವ್ರಿಗೂ ಬಂದಿದೆ ರೋಡ್ ಇದು. ಆ ಕಡೆಯಿಂದ ಬರ್ತಾ ಇದ್ದಾರೆ ಮೋರಿ ಮಾಡಿಕೊಂಡು. ಏನು ಮಾಡ್ತಾರೆ ಗೊತ್ತಿಲ್ಲ ಇದೆಲ್ಲ.